ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ನನ್ನ ಮೊದಲನೇ ಪಾಡ್ಕಾಸ್ಟ್ ಶುರು ಮಾಡ್ತಿದ್ದೀನಿ. ಹೊಸ ಪ್ರಯತ್ನ, ತಪ್ಪಾದರೆ ಕ್ಷಮಿಸಿ, ನಿಮ್ಮ ಸಲಹೆಗಳನ್ನ ಕೊಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಐ ಡೋಂಟ್ ಕೇರ್. ನಾವು ಈ ಜನ್ರೇಷನ್ ಅವರು ಎಲ್ಲದನ್ನು ತುಂಬ ಲೈಟಾಗಿ ತೊಗೊಳ್ತೀವಿ, ಕ್ಯಾಶುವಲ್ ಆಗಿ ತೊಗೊಳ್ತೀವಿ ಅಂತ ದೊಡ್ಡವ್ರು ಹೇಳ್ತಿರ್ತಾರೆ. ನಮ್ಮ ಕಾಲದಲ್ಲಿ ಈಗಿರಲಿಲ್ಲಪ್ಪ ಅಂತಲೂ ಹೇಳ್ತಾರೆ. ನಾವು ಅಷ್ಟೇ ಬಿಡಿ. ಎಕ್ಸಾಮ್ ಬರೆದ್ರೆ ಪಾಸಿಂಗ್ ಮಾರ್ಕ್ಸ್ ಬಂದರೆ ಸಾಕು ಅಂತೀವಿ. ಪ್ಲೇಸ್ಮೆಂಟ್ಸ್ ಅಂದರೆ ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳ್ತೀವಿ. ಫ್ರೆಂಡ್ಸ್ ಮೆಸೇಜ್ ಮಾಡಲಿಲ್ಲ ಅಂದರೆ ಅವರಿಗೆ ಆ್ಯಟಿಟ್ಯೂಡು, ನಾನು ಯಾಕೆ ಮಾಡಲಿ ಅಂತೀವಿ. ರಿಲೇಟಿವ್ಸ್ ಮನೆಗೆ ಬಂದರೆ ಬಚ್ಚಿಟ್ಕೊಳ್ಳೋಕ್ಕೆ ರೂಮ್ಗೆ ಹೋಗಿ ಬಾಗ್ಲಾಕೊಳ್ತೀವಿ. ಏನಪ್ಪ ಇವಳು ಬರೀ ನೆಗೆಟಿವ್ಸ್ ಹೇಳ್ತಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ? ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ನಾವು ಐ ಡೋಂಟ್ ಕೇರ್, ವಿ ಆರ್ ಕೂಲ್ ಅಂತೆಲ್ಲ ಹೇಳೋಕೆ ಚಂದ, ಆದರೆ ನಿಜಕ್ಕೂ ನಮಗೆ ಯಾರ ಬಗ್ಗೆನೂ ಯೋಚನೆ ಮಾಡದೇ ಇರೋದಕ್ಕಾಗತ್ತಾ ಹೇಳಿ? ನೀವು ಐ ಡೋಂಟ್ ಕೇರ್ ಅಂತೇನೋ ಎಲ್ಲದಕ್ಕೂ ಹೇಳ್ತೀರಾ, ಬಟ್ ಡು ಯು ರಿಯಲಿ ಮೀನ್ ಇಟ್? ಬೇಜಾರು ನಿಮಗೂ ಆಗತ್ತೆ, ಆದರೆ ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ನಮ್ಮ ಜನ್ರೇಷನ್ ಯೂಸ್ ಮಾಡೋ ಒಂದು ಸೆಂಟೆನ್ಸ್ ಐ ಡೋಂಟ್ ಕೇರ್. ಈ ಟಾಪಿಕ್ ಯಾಕೆ ತಗೊಂಡೆ ಅಂದರೆ, ಈಗಿನ ಜನ್ರೇಷನ್ ಹೊರಗಡೆ ನೋಡೋಕ್ಕೆ ಕೂಲಾಗಿ ಕಾಣಿಸ್ತೀವಿ, ಆದರೆ ಎಲ್ಲ ಮನಸ್ಸಲ್ಲೇ ಇಟ್ಕೊಳ್ತೀವಿ. ಅದು ನಾವು ಮಾಡೋ ಮೊದಲನೇ ತಪ್ಪು. ಬೇಜಾರಾದರೆ ಯಾರು ನಿಮಗೆ ಕಂಫರ್ಟಬಲ್ ಅವ್ರ ಹತ್ರ ಶೇರ್ ಮಾಡಿ. ಡಿಪ್ರೆಷನ್, ಆ್ಯಂಗ್ಸೈಟಿ ಎಲ್ಲ ಶುರು ಆಗೋದೇ ಹೀಗೆ. ದಿನ ಬೆಳಗಾದರೆ ಎಷ್ಟು ಸೂಸೈಡ್ ಕೇಸಸ್ ಕೇಳ್ತೀವಿ ಅಲ್ವಾ? ಅವರೆಲ್ಲ ಐ ಡೋಂಟ್ ಕೇರ್ ಥರನೇ ಇದ್ದು ಕೊನೆಗೆ ಡಿಸಿಷನ್ಗೆ ಬರ್ತಾರೆ. ಸೊ ನನ್ನ ಬೇಡಿಕೆ ಏನಪ್ಪ ಅಂದರೆ, ಕಷ್ಟ ಆಗಲಿ ಸುಖ ಆಗಲಿ ಯಾವುದೇ ಭಾವನೆಗಳಾಗಲಿ ಅದನ್ನು ವ್ಯಕ್ತಪಡಿಸಿ. ಮುಖವಾಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿದೆ ಅನ್ನೋ ಥರ ನಡ್ಸೋದು ಬೇಡ. ಇದೇ ಇವತ್ತಿನ ಪಾಡ್ಕಾಸ್ಟ್ನ ಉದ್ದೇಶ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.